ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಬಾಯಿಗೆ ರುಚಿ ರುಚಿಯಾಗಿರುವಂತಹ ಬೇಳೆ ರಸ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ರಸ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ, ಯಾರು ತಾನೇ ಮಾಡೋದಿಲ್ಲ ಹೇಳಿ. ಎಲ್ರಿಗೂ ರಸ ಅಂದರೆ ಫೇವ್ರೇಟ್ ಆಗಿರುತ್ತೆ ಅಲ್ವಾ. ಸೊ ಬಿಸಿ ಬಿಸಿ ಆಗಿರುವಂತಹ ರೈಸ್ ಜೊತೆಗೆ ಈ ವಿಧಾನದಲ್ಲಿ ಬೇಳೆ ರಸನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಯಾವಾಗಲೂ ಒಂದೇ ಥರ ಬೇಳೆ ರಸ, ಹಾಗೆಯೇ ಜೀರಿಗೆ ಮೆಣಸು ರಸ ಆ ರೀತಿ ಎಲ್ಲ ಮಾಡ್ತಿರ್ತೀರಲ್ವ. ಬೇಳೆ ರಸನ ಸುಲಭವಾಗಿ ಈ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ, ಖಂಡಿತ ನಿಮ್ಮ ಫೇವ್ರೆಟ್ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಬೇಳೆ ರಸ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ಹುಣಸೆಹಣ್ಣನ್ನು ನೆನೆಸಿಟ್ಕೋಬೇಕು. ಹಾಗಾಗಿ ಬೌಲಲ್ಗೆ ಒಂದು ಮೀಡಿಯಮ್ ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೆಹಣ್ಣು ತಗೊಂಡು ಒಂದು ಬೌಲ್ ತುಂಬ ನೀರನ್ನು ಹಾಕಿ ಒಂದು 10 ನಿಮಿಷ ಹುಣಸೆಹಣ್ಣು ನೆನೆಸ್ಕೋಬೇಕು. ಪಕ್ಕಕ್ಕೆ ಇಟ್ಕೊಂಡು ಈಗ ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರಲ್ಲಿಗೆ ಒಂದು 1/4 ಕಪ್ ಆಗುವಷ್ಟು ತೊಗರಿ ಬೇಳೆನ ಹಾಕಿ ನೀರನ್ನು ಸೇರಿಸಿ ಒಂದೆರಡು ಸಲ ನೀಟಾಗಿ ವಾಶ್ ಮಾಡಿಕೊಂಡು, ಸೊ ಈ ಬೇಳೆ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಳ್ಳಿ ಸಾಕು. ಸೊ ಬೇಳೆ ಬೇಯೋಷ್ಟು ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಸೊ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ 3ರಿಂದ 4 ವಿಷಲ್ ಬರೋದಕ್ಕೆ ಬಿಡಿ. ಸೊ ಅಷ್ಟರಲ್ಲಿ ನಾನಿವಾಗ ಜೀರಿಗೆ ಮೆಣಸನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಚಿಕ್ಕ ಪ್ಯಾನಲ್ಗೆ 1 ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು, 1.5 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು, ಸೊ ಈ ರೀತಿ ಜೀರಿಗೆ ಮೆಣಸನ್ನು ರೋಸ್ಟ್ ಮಾಡ್ಕೊಂಡಿದ್ರಲ್ವ, ಈ ರೀತಿ ಕುಟಾಣಿಯಲ್ಲಿಗೆ ತಗೊಂಡು ಕುಟ್ಟಿ ಪುಡಿ ಮಾಡ್ಕೋಬೇಕು. ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪುಡಿ ಮಾಡ್ಕೊಂಡಿದ್ದಾದ ನಂತರ ಇದರಲ್ಗೇ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ಅಷ್ಟೇ ಪುಡಿ ಮಾಡ್ಕೊಬೇಕಾಗತ್ತೆ. ಸೊ ಸ್ವಲ್ಪ ಈ ರೀತಿ ತರಿಯಾಗಿ ಕ್ರಷ್ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಸಾಫ್ಟಾಗಿ ಆಗೋ ಅವಶ್ಯಕತೆ ಇಲ್ಲ. ಈ ರೀತಿ ಸ್ವಲ್ಪ ಬೆಳ್ಳುಳ್ಳಿನ ತರಿಯಾಗಿ ಕ್ರಷ್ ಮಾಡ್ಕೊಂಡಿದ್ದಾದ ನಂತರ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಅಷ್ಟರಲ್ಲಿ ನಮಗಿಲ್ಲಿ ಬೇಳೆನೂ 4 ವಿಷಲ್ ಬಂದು ವಿಷಲ್ ತಣ್ಣಗಾಗಿದ್ದಾದ ನಂತರ ತೋರಿಸ್ತಾ ಇದ್ದೀನಿ ನೋಡಿ, ಬೇಳೆ ಅನ್ನೋದು ಸಾಫ್ಟಾಗಿ ಬೆಂದೋಗಿದೆ. ಈಗ ಪಕ್ಕಕ್ಕೆ ಇಟ್ಕೊಂಡು ನಾವು ಯಾವುದರಲ್ಲಿ ರಸ ಮಾಡ್ತಿರೋ ಆ ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಖಾರಕ್ಕೆ ತಕ್ಕಷ್ಟು ಒಂದು 4ರಿಂದ 5 ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆಯೇ ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ರಲ್ವ, ಕ್ರಷ್ ಮಾಡಿ ಅದನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದ ನಂತರ 3 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ 4ರಿಂದ 5 ನಿಮಿಷ ಹಾಗೆ ಬಿಟ್ಬಿಡಿ. ಟೊಮೆಟೊ ಹಣ್ಣು ಅನ್ನೋದು ಸಾಫ್ಟ್ ಆಗಬೇಕು. ಸೊ ಈ ಟೈಮಲ್ಲಿ ಪ್ಲೇಟನ್ನು ತೆಗೆದು ಟೊಮೆಟೊನ ಇನ್ನೂ ಸ್ವಲ್ಪ ಈ ರೀತಿ ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಈ ರೀತಿ ಗೊಜ್ಜು ಟೈಪ್ ಆಗಬೇಕು. ಟೊಮೆಟೊ ಹಣ್ಣು ಸಾಫ್ಟ್ ಆಗಿಬಿಡಬೇಕು ಪೂರ್ತಿಯಾಗಿ. ಸೊ ಈ ರೀತಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ರಲ್ವ, ಅದರಲ್ಲಿ ರಸನ ಮಾತ್ರ ತಗೊಂಡು ಸಿಪ್ಪೆನ ತೆಗೆದು ಹೊರಗಡೆ ಹಾಕ್ಬಿಟ್ಟು, ಸೊ 1 ಕಪ್ ಆಗುವಷ್ಟು ಹುಣಸೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹುಣಸೆಹಣ್ಣಿನ ರಸನ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರ ಬೇಳೆ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ರಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ರಸ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು 1 ಲೀಟರ್ ಆಗುವಷ್ಟು ನೀರು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಾತ್ರ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ಮಿಕ್ಸ್ ಮಾಡಿಕೊಂಡು, ಸೊ ಈಗ ನೀರು ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಬೇಕಾ ಗಟ್ಟಿಯಾಗಿ ಬೇಕಾ ಅಂದ್ಕೊಂಡು ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈಗ ಐ ಫ್ಲೇಮ್ನಲ್ಲಿ ಈ ರಸನ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ಸೊ ಅಷ್ಟೇ, ಈಗ ಬಿಸಿ ಬಿಸಿ ಆಗಿರುವಂತಹ ಬಾಯಿಗೆ ರುಚಿಯಾದ ಸುಲಭವಾದ ವಿಧಾನದಲ್ಲಿ ಬೇಳೆ ರಸ ಅನ್ನೋದು ರೆಡಿಯಾಗೋಗಿದೆ. ಸೊ ಈ ವಿಧಾನದಲ್ಲಿ ಖಂಡಿತ ನೀವು ಬೇಳೆ ರಸನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿದಾದ ನಂತರ ನಿಮಗೂ ಸಹ ಈ ಬೇಳೆ ರಸ ಟೇಸ್ಟ್ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ಮರಿದೇ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.